ಕೆರೂರು ಪಿಎಸ್ಐಯಿಂದ ವೃದ್ಧನ ಮೇಲೆ ಅಮಾನುಷ ಹಲ್ಲೆ. ಕೆರೂರಿನಲ್ಲಿ ಆರಕ್ಷಕನಿಂದ ರಾಕ್ಷಸ ಕೃತ್ಯ ಆರೋಪ. ವಯೋವೃದ್ಧ ರೈತನ ಕೈಕಾಲು ಮುರಿದ್ರ ಕೆರೂರು ಪೊಲೀಸ್ ಅಧೀಕ್ಷಕರಿಂದ ನ್ಯಾಯದ ಭರವಸೆಯಲ್ಲಿ ವಯೋವೃದ್ಧ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಳ್ಳಿಕಂಡಿ ಗ್ರಾಮದ ಭೀಮಪ್ಪ ತಿಮ್ಮಣ್ಣ ಮೇಟಿ ಎಂಬ 66 ವರ್ಷದ ವೃದ್ಧನ ಮೇಲೆ ಕೆರೂರು ಪಿಎಸ್ಐ ಭೀಮಪ್ಪ ರಬಕವಿ ಅಮಾನುಷವಾಗಿ ಹಲ್ಲೆ ಮಾಡಿ ಕೈ ಮುರಿದು ಮೈಯಲ್ಲೆಲ್ಲ ಒಳಪೆಟ್ಟಾಗುವಂತೆ ಹೊಡೆದಿರುವುದಾಗಿ ಗಂಭೀರ ಆರೋಪ ಮಾಡಿದರು. ಮನೆ ಮುಂದಿನ ತಿಪ್ಪೆಯ ವಿಷಯಕ್ಕೆ ಸಂಬಂಧಿಸಿದಂತೆ ವಿವಾದ ಸೃಷ್ಟಿಯಾಗಿದ್ದು, ವೃದ್ಧನ ವಿಚಾರಣೆ ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಅಂಗಲಾಚಿ ಗೋಗರೆದ್ರೂ ಸಹ ಕಿಂಚಿತ್ತೂ ಕರುಣೆ ಇಲ್ಲದೆ ಆಕ್ರೋಶಭರಿತವಾಗಿ ಪಿಎಸ್ಐ ರವರು ಹೊಡೆದಿರುವುದಾಗಿ ವಯೋವೃದ್ಧ ರೈತನು ಆರೋಪಿಸಿದನು. ಗಂಭೀರವಾಗಿ ಗಾಯಗೊಂಡಿದ್ದ ರೈತನನ್ನ ಈಗಾಗಲೇ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈಗಾಗಲೇ ಬಾಗಲಕೋಟೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಮರನಾಥ್ ರೆಡ್ಡಿ ಅವರ ಗಮನಕ್ಕೆ ತರಲಾಗಿದೆ. ನ್ಯಾಯದ ಭರವಸೆಯಲ್ಲಿ ಗಾಯಾಳು ವಯೋವೃದ್ಧ ಹಾಗೂ ಅವನ ಕುಟುಂಬ ಕಾಯುತ್ತಿದೆ. ವೀಕ್ಷಕರೇ, ನೀವು ನೋಡ್ತಾ ಇರಬಹುದು, ಪ್ರಜಾರಕ್ಷಣೆ ಮಾಡ್ತಕ್ಕಂಥ ಆರಕ್ಷಕರೇ ರಾಕ್ಷಸ ವರ್ತನೆ ಮಾಡಿದಾಗ ತುಂಬಾ ಅಮಾನವೀಯವಾಗಿರತಕ್ಕಂಥ ಘಟನೆಗಳು ಜರುಗ್ತಾವೆ ಅಂತಕ್ಕಂಥದ್ದು ನಾವು ಕೇಳಿದ್ದೀವಿ. ಇವತ್ತಿನ ದಿನ ಕೆರೂರು ಪೊಲೀಸ್ ಠಾಣೆಯ ಉಪನಿರೀಕ್ಷಕರು ವಯೋವೃದ್ಧ ರೈತನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದಾಗಿ ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಹಲ್ಲೆಗೊಳಗಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಮ್ಮ ಜೊತೆ ಇರತಕ್ಕಂಥದ್ದು ಏನಾಯಿತು ಘಟನೆ ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಅಜ್ಜವ್ರ, ತಮ್ಮ ಹೆಸರು ಮತ್ತು ತಾವು ಯಾವ ಊರನವ್ರಿ? ಭೀಮಪ್ಪ ತಿಪ್ಪಣ್ಣ ಮೇಟಿ, ಊರು ಸಾಕಿನ ಬೆಳ್ಳಿಕಂಡಿ, ಸ್ಟೇಷನ್ ಇದು ಕೆರೂರು. ಇವಾಗ ತಾವು ಇಲ್ಲಿ ಏನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರಲ್ಲ, ತಮ್ಮ ಮೇಲೆ ಸ್ವತಃ ಪೊಲೀಸರೇ ಹಲ್ಲೆ ಮಾಡಿದ್ರು ಅಂತಕ್ಕಂಥ ಒಂದು ಆರೋಪವನ್ನು ತಾವು ಮಾಡ್ತಾ ಇರೋದು ಏನಾಯ್ತು ಅಲ್ಲಿ ಘಟನೆ ಅಂಥದ್ದು? ಅಲ್ಲಿ ಬಾದಾಮಿ ಕತ್ರಿಗೆ ಬಂದು ಚಂದ್ರಪ್ಪ ಅದಕ್ಕೆ ಚಂದ್ರಪ್ಪ ಪೊಲೀಸ್ ನಮ್ಮೂರ ಬೀಟ್ರಿ ಅವ. ಅಲ್ಲಿ ಬಾದಾಮಿ ಕತ್ರಿಗೆ ನಾನು ಬೈಕ್ ತೊಗೊಂಡು ಹೊಂಟಿದ್ದೀನಿ ರೀ. ಅಲ್ಲಿ ಬಂದು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರಿ. ಯಾವ್ದ್ರ ಸಂಬಂಧ ಕರ್ಕೊಂಡು ಹೋದ್ರಿ ಸರ್ ಅವ್ರು ನಿಮ್ಮನ್ನ? ಜಗ ಸಂಬಂಧ ರೀ. ಚಿಪ್ಪಿ ಜಗಳ ಆಗೈತೆ ರೀ. ಇವು ಪಡ್ಯಪ್ಪ ಒಗ್ಗರ್ಗ ನಮಗೆ ರೀ ಕರ್ಕೊಂಡು ಹೋದ ನಂತರ ಅವರು ನಮ್ಮ ಮ್ಯಾಕೆ ಒಂದು 15 ಮಂದಿ ಮ್ಯಾಗ ಕೇಸ್ ಮಾಡಿದ್ರಿ. ಅವರು ಏನಂತ ಕೇಸ್ ಮಾಡಿದ್ರಿ ಸರ್? ಅವರು ನಾವು ತಿಳಿಸಿ ಹೇಳ್ತೀವಿ ಅಂದಿದ್ರಿ ಸಾಹೇಬ್ರು. ಅವ್ರು ಒಂದು 15 ಮಂದಿ ಕೊಡ್ರಿ, ನೀವೊಂದು 15 ಮಂದಿ ಕೊಡ್ರಿ ಅಂತ ಹೇಳಿದ್ರಿ. ಕೊಟ್ಟಿದ್ದೀವಿ ರೀ. ಆ ಪ್ರಕಾರ ನಾವು ಕೊಟ್ಟಾರ ನಾವು ಊರಿನವ್ರಿಗೆ ಯಾರು ಜಗಳಕ್ಕೆ ಬಂದಿದ್ರು ಅವ್ರಿಗೆ ಕೊಟ್ಟಿದ್ದೇನೆ ರೀ ನಾನು. ಅವರು ಬೇರೆ ಊರಿನವ್ರಿಗೆ ಕೊಟ್ಟಿದ್ರಿ. ಹಲಿಗೆರೆ ಆಗಿರುವಂಥವ್ರಿಗೆ, ಇಂಥ ಹಾಳುಕುಡದಾಗಂತ ಇರುವವರಿಗೆ, ಇಂಥ ಲೋಕಾಪುರದಾಗಿರುವಂಥವ್ರಿಗೆ ಅವ್ರು ಕೊಟ್ಟಿದ್ರಿ. ಅವ್ರು ಕೊಟ್ಟರೆ ಸಾಹೇಬ್ರ ಅವ್ರು ಬರೋದಿಲ್ಲ ಅಂದರು. ಅವರು ಲೋಕಾಪುರದಾಗ ಅದಾರ, ಅವ್ರು ಹಲಿಗೆರೆಗೆ ಅದಾರ, ಅವ್ರು ಬರೋದಿಲ್ಲ ಅನ್ನುವಂಥ ಮಾತು ಹೇಳಿದ್ರಿ. ಅವರು ನೀವೇ ಬೇಕಾರ ಪಿರಾದಿ ಯಾವ ಕೊಟ್ಟಾನ ಅವ್ನು ಕರ್ಕೊಂಡು ಹೋಗಿ ನೀವೇ ಕರ್ಕೊಂಬರ್ರಿ ಸಾಹೇಬ್ರ ಅಂತ ನಾ ಹೇಳೀನಿ ರೀ. ಅನ್ಕೊಡ್ದ ಮಗನ ನನಗೆ ಹಿಂಗಂತ ಅಂದವನ ಒಳಗೆ ಎಳ್ಕೊಂಡು ಹೋಗಿ ಬಡಿಯಾಕೆ ಹತ್ಬಿಟ್ರಿ. PSI ಭೀಮಪ್ಪ ರಬಕೈ ರೀ. ಬಡಿಯಾಕೆ ಹತ್ಬಿಟ್ರಿ ಸಾಹೇಬ್ರ. ಬಡಿಬೇಡ್ರಿ, ನನಗೆ ಭಾಳ ತ್ರಾಸ ಆಕತಿ. ಈ ನಮ್ಮನೆ ಬಡಿದ್ರೆ ಸ್ವಲ್ಪ ದನ ತಡೋದಿಲ್ಲ, ನನಗೆ ತಡ್ಕೊಳಕ್ಕಾಗೋದಿಲ್ಲ, ಗುಂಡು ಹಾಕಿಬಿಡ್ರಿ ಸಾಹೇಬ್ರ ಅಂತ ಅನ್ರಿ. ನಾ ಅನ್ನೂರಾಗ ಹಂಗೆ ಬಡ್ದು ಕಾಲಿಗೆ ಭಯಂಕರ ಬಡದ್ರಿ. ಪೈಪ್ ತೊಗೊಂಡು ಬಡದು ಅದು ಬರಮಪ್ಪ ಅಂತಾರಲ್ರಿ. ಆದ್ರಿ ಬಡದು ಇಟ್ರಿ. ಬಡ್ದು ಉಳ್ಳಾಡಿನಿ, ಚೀರಾಡಿನಿ, ಸಾಯ್ ಹೊಡ್ರಿ, ಗುಂಡು ಹಾಕ್ರಿ, ಎಲ್ಲ ಅಂದ್ರು ಬಿಡಲೇ ಇಲ್ರಿ. ಕೈಗೆ ಬಡ್ದು ಬಿಟ್ರಿ. ಅಂದ್ರೆ ತಾವು ಹತ್ರು ಗೋಗರದ್ರು ಅಂಗಾಲ ಹಾಚಿದ್ರು ಕೂಡ PSI ಅವ್ರು ಕೇಳಲಿಲ್ಲ, ಅಮಾನವೀಯವಾಗಿ ನಿಮ್ಮನ್ನು ಬಡಿತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು ಅಂತಕ್ಕಂಥದ್ದು ನೀವು ಹೇಳ್ತಾ ಇರೋದು ಆರೋಪ. ಬಡದ್ರಿ. ಬಡವ್ರಾಗಣ ಹತ್ತು ಬಡ್ದಿತ್ತು, ಕೈ ಬಡ್ದು ಬಿಟ್ರಿ. ಬಟ್ ಮುರಿದು ಬಿಟ್ರಿ. ಅವ್ರು ಬಟ್ ಮುರಿದು ಸಾಹೇಬ್ರ ನೋಡ್ರಿ ಅನ್ನೋದ್ಲಿ ಸಾಹೇಬ್ ವಯಸ್ಸು ಭಾಳ ಆಗೈತೆ ಅಂತ ಅವರ ಪೊಲೀಸರೊಬ್ಬರು ಮಾತಾಡಿದ್ರು. ಅಲ್ಲೇ ಬಿಟ್ರಿ. ಮತ್ತು ಸಾಹೇಬ್ರ ನನಗೆ ಭಾಳ ತ್ರಾಸ ಆಗತೈತಿ, ನಾನು ದವಾಖಾನಿಗೆ ಕರ್ಕೊಂಡು ಹೋಗ್ರಿ ಅಂತ ಒಂದು ಮಾತು ಹೇಳೀನಿ ರೀ ಅವ್ರಿಗೆ. ತಡಿ ಸಾಹೇಬ್ರು ಹೋಗ್ಯಾರ, ಅವ್ರು ಬರಲಿ ಅಂತ ಹೇಳಿದ್ರಿ. ಹತ್ತು ಗುದ್ದಾಡಿ 6 ಗಂಟೆ ಮಟ್ಟ ಗುದ್ದಾಡಿದ್ರಿ. ಅಲ್ಲೇ ಸಂಜೆಗೆ 6 ಗಂಟೆಗೆ ದವಾಖಾನಿಗೆ ಕರ್ಕೊಂಡು ಹೋದ್ರಿ. ಸುಮಾರು ನಿಮ್ಮನ್ನು ಎಷ್ಟು ತಾಸು ಬರೋದ್ರಿ ಸರ್? ನಮ್ಮನ್ನು ಒಂದು ಅರ್ಧ ತಾಸು ಬಡದ್ರಿ ಅವರು. ಅಂದ್ರೆ ವಯೋವೃದ್ಧರು ನಂಗೆ ವಯಸ್ಸಾಗ್ಯದ ಅಂತ ಹೇಳಿದ್ರು ಕೇಳಲಿಲ್ಲ, ಅರ್ಧ ತಾಸಾಗೆ ಬಿಟ್ಟು ಬಿಡದೇ ಬಡ್ದಿರ್ತಕ್ಕಂಥದ್ರಿ ಸರ್. ಮುಂದೆ ದವಾಖಾನಿಗೆ ಕರ್ಕೊಂಡು ಹೋಗ್ರಿ ಅಂದಾಗ ಮುಂದೆ ಏನಾಯ್ತು? ದವಾಖಾನಿಗೆ ಇಬ್ಬರು ಪೊಲೀಸರು ಕಟ್ಟು ಕಳಿಸಿದ್ರಿ ರೀ. ಬೈಕ್ನಾಗ ಹತ್ಸ್ಕೊಂಡು ಹೋದ್ರಿ. ಅವರು ಹೋಗಿ ಅದನ್ನು ಕೈ ಮತ್ತು 6 ಗಂಟೆ ಅಂದ್ರೆ ಮನೆಗೆ ಹೋಗಿದ್ರಿ. ಅವರು ಮಾತು ಕರೆಸಿದ್ರಿ ಅವ್ರನ್ನ ಡಾಕ್ಟರ್ ಸಾಹೇಬ್ರು. ಆಮೇಲೆ ಬಂದ್ರೆ ಕೈ ಹಿಡಿದು ನೋಡಿದ್ರು.
ಬಟ್ ಮುರ್ದಾವ್ ಸಾಹೇಬ್ರ ಇವ್ರಿಗೆ ಅಂತ ಫೋನ್ ಹಚ್ಚಿ ಮಾತಾಡಿದಾರೆ ಅವ್ರಿಗೆ ಎಕ್ರೇಸ್ ತೆಗಿಸ್ಬೇಕು ಬಾಗಲಕೋಟೆಗೆ ಹೋಗ್ಬೇಕು ಅಂತ ಮಾತು ಹೇಳಿದ್ರು ಅವರು. ಹಂಗೆ ಅವ್ರು ಒಂದು ಇಂಗ್ಲೀಷ್ ಮಾಡಿದ್ರಿ, ಒಂದು 2 ಗುಳಿಗೆ ಕೊಟ್ರೆ ಮತ್ತು ಕರ್ಕೊಂಬಂದು ಕುಂದಿರ್ಸಿದ್ರೆ ನಾನು ಬಿಟ್ಟು ಬಿಡ್ರಿ ಊರು ಹೋಗ್ತೇನೆ ಅಂದರು. ಬಿಡಲಿಲ್ಲ ರೀ ಅವರು. ಅಂದ್ರೆ ಬಡದ ಕ್ಯಾಟು ತೋರಿಸ್ಕೊಂಬಂದು ಮತ್ತೊಳ್ಳೆ ಸ್ಟೇಷನ್ದಲ್ಲಿ ಇಟ್ಟಿರ್ತಕ್ಕಂಥದ್ದು. ಸೊ ಇದನ್ನು ನೀವು ನಮ್ಮ ಬಾಗಲಕೋಟೆ ಮಾನ್ಯ SP ಅವ್ರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ರಿ ಸರ್? ಹ್ಞೂ ರೀ, ತಂದ್ರಿ, ಹೇಳಿದ್ದೀವಿ ರೀ ಅವ್ರಿಗೂ ಹೇಳೇವ್ರಿ. ನಿನ್ನೆ ಹೇಳಿದ್ರು ಅವ್ರು ಇನ್ನೂ ಬಂದೇ ಇಲ್ಲ ರೀ, ನಿನ್ನೆ ಮಾತಾಡೇವ್ರಿ. ಈಗಾಗಲೇ SP ಅವ್ರ ಗಮನಕ್ಕೆ ತಂದಿರತಕ್ಕಂಥದ್ದು, ಇದಕ್ಕೆ ಸಮಪಟ್ಟಂಗೆ ಏನಾದರೂ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥದ್ದು ಭರವಸೆ ಕೊಟ್ಟಿರ್ತಕ್ಕಂಥದ್ದು ಅಥವಾ ತಮ್ಮನ್ನು ಬಂದು ಭೇಟಿ ಆಗ್ತಕ್ಕಂಥ ಕೆಲಸ ಮಾಡಿದಾರ ರೀ ಸರ್ ಯಾರು ಆರಕ್ಷಕ ಇಲಾಖೆ ವತಿಯಿಂದ? ಯಾರೂ ಬಂದಿಲ್ಲ ಸರ್, ಅವರು ಯಾರೂ ಬಂದಿಲ್ಲ. ಅವ್ರಿಗೆ ಮಾತ್ರ ನಿನ್ನೆ ಭೇಟಿಯಾಗಿ. ಎಷ್ಟು ಗಂಟೆಗೆ ಭೇಟಿಯಾಗಿದ್ರಪ್ಪ ನಿನ್ನೆ? SP ಅವ್ರಿಗೆ 2:30 ಗಂಟೆಗೆ, ನಿನ್ನೆ 2:30ಗೆ ಭೇಟಿಯಾಗೈತೆ ನೋಡಿ ಸರ್. ಹೌದ್ರಿ. ಸೊ ಇವಾಗ ನಿಮಗೆ ಇಷ್ಟೆಲ್ಲ ಬಡದ ದಿನ ರಾತ್ರಿ ಭೇಟಿಯಾಗೈತೆ ರೀ. ಅಂದರೆ SP ಅವ್ರಿಗೆ ಎಷ್ಟು ಸಾರಿ ಭೇಟಿ ಆಗಿದ್ದೀರಿ? 2 ಸಲ ರೀ, 2 ಸಲ. 2 ಸಾರಿ. ಅಂದ್ರೆ ತಾವೇ ಹೋಗಿಬಿಟ್ಟು ಭೇಟಿಯಾಗಿರ್ತಕ್ಕಂಥದ್ದು ಅಥವಾ ತಮ್ಮ ಕುಟುಂಬಸ್ಥರು ಯಾರಾದರೂ ಹೋಗಿ ಭೇಟಿಯಾಗಿರ್ತಕ್ಕಂಥದ್ದು ರೀ ಸರ್ ಅಲ್ಲಿ? ಇಲ್ಲೇ ನಾವು ಒಂದು 4-5-6 ಮಂದಿ ಹೋಗಿದ್ವಿ ಅದಲ್ಪ. 6 ಮಂದಿ 8 ಮಂದಿ ಹೋಗಿದ್ದೀವಿ ನೋಡಿ ಸರ್. ಸೊ ಅಂದರೆ ತಮಗೆ ಏನಾದರೂ ಇವಾಗ ಕಾಯಿಲೆಗಳು ಇರ್ತಕ್ಕಂಥದ್ದು ಅಥವಾ ನಂಗೆ ಇಂಥ ಕಾಯಿಲೆ ಐತಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ ಬಡ್ದಿರ್ತಕ್ಕಂಥದ್ದು ಇಂಥವು ಏನಾರು ಆಗಿದಾವನ್ರಿ ಸರ್? ಅಂದರೆ BP ಶುಗರು ಇಂಥವು ಏನಾದರೂ? ಶುಗರ್ ಐತೆ ರೀ, ನಮಗೆ BP ಐತ್ರಿ ಅಂದರೂ ಸಹಿತ ಕೇಳಲಿಲ್ಲ ರೀ, ಮತ್ತು ಬಡ್ದು ಬಿಡಲೇ ಇಲ್ಲ ರೀ ಅವರು. ಹಾಗಾದರೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಈಗ SP ಅವ್ರ ಗಮನಕ್ಕೆ ತಂದಿದ್ದೀರಿ, ಮುಂದೆ ತಾವು ಯಾವ ರೀತಿಯಾಗಿ ನ್ಯಾಯಕ್ಕಾಗಿ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು? ಅವ್ನು ಕೇಸ್ ಆಗ್ಬೇಕ್ರಿ, PSIಗೆ ಶಿಕ್ಷೆ ಆಗ್ಬೇಕ್ರಿ ಅವಾಗ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಯೋವೃದ್ಧರು ಮಾಡ್ತಕ್ಕಂಥ ಒಂದು ಆರೋಪ. ಪ್ರಜಾರಕ್ಷಣೆ ಮಾಡ್ತಕ್ಕಂಥ ಆರಕ್ಷಕರೇ ನಮ್ಮನ್ನು ರಾಕ್ಷಸ ರೀತಿಯಲ್ಲಿ ಅಮಾನವೀಯವಾಗಿ ಬಡಿದಿರ್ತಕ್ಕಂಥದ್ದು. ನನಗೆ ಶುಗರ್ ಇದೆ, BP ಇದೆ, ಜೊತೆಗೆ ನನಗೆ ವಯಸ್ಸಾಗಿದೆ, ದಯವಿಟ್ಟು ಹೊಡಿಬೇಡ್ರಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಅಂಗಾಲಾಚಿದು ಗೋಗರದ್ರು ಕೂಡ ನಾನು ಬಿಟ್ಟು ಬಿಡದೆ ಬಡಿದ್ರು ಅಂತಕ್ಕಂಥ ಒಂದು ಆರೋಪವನ್ನು ಈ ವಯೋವೃದ್ಧರು ಮಾಡ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಾಗಲಕೋಟೆಯ ದಕ್ಷ SP ಅವರಾಗಿರ್ತಕ್ಕಂಥ ಅಮರನಾಥ್ ರೆಡ್ಡಿ ಸರ್ ಅವರು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮುಂದಿನ ಕ್ರಮವನ್ನು ಜರುಗಿಸ್ತಾರೆ ಕಾದು ನೋಡೋಣ. ವಕೀಲರಾಗಿರ್ತಕ್ಕಂಥ YC ಕಾಂಬ್ಳೆ ಅವರು ನಮ್ಮ ಜೊತೆ ಇರತಕ್ಕಂಥದ್ದು. ಈಗ ಏನು ವಯೋವೃದ್ಧರ ಮೇಲೆ PSI ಅವರು ಅಮಾನವೀಯವಾಗಿ ಹಲ್ಲೆ ಮಾಡಿರ್ತಕ್ಕಂಥ ಒಂದು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪ ಮಾಡಿರ್ತಕ್ಕಂಥ ಪರವಾಗಿರ್ತಕ್ಕಂಥ ವಕೀಲರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಇವಾಗ ವಯೋವೃದ್ಧರ ಮೇಲೆ ರೈತರ ಮೇಲೆ PSI ಅವರು ಅಮಾನವೀಯವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದಾಗಿ ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ತಾವು ಏನು ಹೇಳ್ತೀರಿ ಸರ್? ಏನು ಹಲ್ಲೆ ಆಗಿದೆ, ಈಗಾಗಲೇ ಅವರು MLC ಆಗಿದೆ, ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ನಿನ್ನೆ ಬೆಳಗ್ಗೆ 10:30ಕ್ಕೆ ಬಂದು ಅವರೆಲ್ಲ ಎಕ್ಸ್ರೇ ಆಗಿದೆ ಮತ್ತು ವೈದ್ಯಾಧಿಕಾರಿಗಳು ಅವ್ರಿಗೆ ಉಪಚಾರ ನೀಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಏನು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥವರು ಬಂದು ಅವ್ರ ದೂರನ್ನು ತೆಗೆದುಕೊಂಡಿಲ್ಲ, FIR ದಾಖಲಾಗಿಲ್ಲ. ಅದಕ್ಕೆ ದಾಖಲು ಮಾಡಬೇಕು ಅಂತ ಹೇಳ್ತೀವಿ ಸರ್. ಈಗ ಮುಂದಿನ ಬೆಳವಣಿಗೆಯನ್ನು ನೋಡಿದಾಗ ಈಗ ನ್ಯಾಯಕ್ಕಾಗಿ ಇವರು ಆಗ್ರಹಿಸ್ತಕ್ಕಂಥದ್ದು. ಸೊ ಇವರಿಗೆ ತಾವು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀರಿ ಸರ್? ನೋಡ್ರಿ, ಇದು ವಿಶೇಷವಾಗಿ ಸಿವಿಲ್ ಮ್ಯಾಟ್ರ್ ಇರೋದ್ರಿಂದ ಒಂದು ಹಿರಿಯರ ಸಮಕ್ಷಮವಾಗಿ ಅವ್ರನ್ನ ಏನಾದ್ರು ತಿಳಿ ಹೇಳ್ತಕ್ಕಂಥದ್ದು, ಪೆಟಿಷನ್ ತೊಗೊಂಡು ಅವ್ರು ವಿಚಾರಣೆ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಎರಡೂ ಉಭಯ ಪಾರ್ಟಿಗಳ ಒಪ್ಪಿಗೆ ಇದ್ದರೆ ಮಾತ್ರ ಅದನ್ನು ಇತ್ಯರ್ಥಪಡಿಸ್ತಕ್ಕಂಥ ಅಧಿಕಾರ ವ್ಯಾಪ್ತಿ ಪೊಲೀಸ್ ಇಲಾಖೆಗಿದೆ. ಸೊ ಅದನ್ನು ಹೊರತುಪಡಿಸಿ ಇದ್ರ ಬಗ್ಗೆ ಹೆಚ್ಚಿನವಾಗಿ ಅವ್ರ ಮೇಲೆ ಒತ್ತಾಯ ಹೇರ್ತಕ್ಕಂಥದ್ದಾಗಲಿ ಅಥವಾ ಅಲ್ಲಿ ಏನಾದರೂ ಬೇರೆ ಏನೋ ಅವ್ರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಕ್ಕಂಥದ್ದು ಇಲ್ಲ. ಸೊ ಇವತ್ತು ಕಚೇರಿ ಒಳಗೆ 14ನೇ ತಾರೀಕು ಮಧ್ಯಾಹ್ನ 12:30ಕ್ಕೆ ಅವ್ರನ್ನ ಕಚೇರಿಗೆ ವಿಚಾರಣೆ ಅಂತ ಕರೆದು 1 ಗಂಟೆಗೆ ಅವ್ರ ಮೇಲೆ ಅಸಾಲ್ಟ್ ಮಾಡಿ ಅವ್ರನ್ನ ಕಾನೂನು ಬಾಹಿರವಾಗಿ 2 ದಿನ ಅವರು ಕಚೇರಿ ಒಳಗೆ ಇಟ್ಕೊಂಡಾರ. ಅವ್ರನ್ನ 2 ದಿನ ಇಟ್ಕೊಂಡು 15ನೇ ತಾರೀಕು ರಾತ್ರಿ 11 ಗಂಟೆಗೆ ಅವ್ರ ಮನೆಗೆ ಹೋಗಿ ಅವ್ರು ಬೀಟ್ ಪೊಲೀಸ್ನ ಹೋಗಿ ಇಳಿಸಿ ಬರ್ತಾನೆ. ಕೈ ಮುರಿದೈತೆ ಅಂದ್ರೂ 2 ದಿನವರೆಗೂ ಕೂಡ ಇವತ್ತು ಅಮಾನವೀಯವಾಗಿ ವರ್ತನೆ ಮಾಡಿರ್ತಕ್ಕಂಥದ್ದು ಖಂಡನೀಯ. ಇವತ್ತು ಯಾವುದೇ ನಾಗರಿಕ ಸಮಾಜದಲ್ಲಿ ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಖಂಡನೆ ಮಾಡ್ತಾಯಿದ್ವಿ. ಇದಕ್ಕೆ ಸಂಬಂಧಪಟ್ಟಂಥ ತಪ್ಪಿತಸ್ಥ ಅಧಿಕಾರಿ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು. ಇಲಾಖೆಯ ಹೆಸರಿಗೆ ಯಾವುದೇ ಕಪ್ಪು ಚುಕ್ಕೆ ಬರದೇ ಇರುವಂಗೆ ಇಂಥವರಿಂದ ಕಪ್ಪು ಚುಕ್ಕೆ ಬರ್ತಾಯಿದೆ. ಅದಕ್ಕೆ ಇಲಾಖೆ ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ಕೇಳ್ಕೊತೀವಿ. ಇದಿಷ್ಟು ವಕೀಲರಾಗಿರ್ತಕ್ಕಂಥ YC ಕಾಂಬ್ಳೆ ಅವರು ಹೇಳ್ತಕ್ಕಂಥ ಒಂದು ಮಾತು.